ಅಧಿಕಾರ ಎನ್ನುವುದು ಕೇವಲ ಕುರ್ಚಿಗಲ್ಲ, ಅದು ಜನರ ಸೇವೆಗೆ ಎಂಬ ಮಾತಿಗೆ ಸಾಗರದ ಈ ಘಟನೆಯೇ ಸಾಕ್ಷಿ. ವ್ಯವಸ್ಥೆಯ ಕಣ್ಣಿಗೆ ಕಾಣದಂತೆ ಕತ್ತಲಲ್ಲಿ ಬದುಕುತ್ತಿದ್ದ ಆ ವೃದ್ಧ ದಂಪತಿಗಳ ಪಾಲಿಗೆ ಶಾಸಕರು ಆಶಾಕಿರಣವಾಗಿ ಬಂದಿದ್ದಾರೆ. ಅಧಿಕಾರಿಗಳ ಪಡೆಯನ್ನೇ ವೃದ್ಧರ ಮನೆ ಬಾಗಿಲಿಗೆ ಕರೆತಂದ ಶಾಸಕ ಗೋಪಾಲಕೃಷ್ಣ ಬೇಳೂರವರ ಈ ವಿಶೇಷ ವರದಿ ಇಲ್ಲಿದೆ ನೋಡಿ. ಹೌದು, ಸಾಗರ ನಗರದ ಗಾಂಧಿನಗರದ ದೃಶ್ಯ. ಕಳೆದ ಹಲವು ವರ್ಷಗಳಿಂದ ಯಾವುದೇ ಸೌಲಭ್ಯಗಳಿಲ್ಲದೆ ಬಡತನ ಮತ್ತು ಕಾಯಿಲೆಯಿಂದ ಈ ದಂಪತಿಗಳು ಜರ್ಜರಿತರಾಗಿದ್ರು. ಅಸಹಾಯಕತೆಯ ಸುಳಿಯಲ್ಲಿದ್ದ ಇವರ ಬಳಿ ಕನಿಷ್ಠ ದಾಖಲೆಗಳು ಇರಲಿಲ್ಲ. ಈ ವಿಷಯ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರ ಗಮನಕ್ಕೆ ಬಂದ ತಕ್ಷಣವೇ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಕೇವಲ ಭರವಸೆ ನೀಡಿ ಕೈ ತೊಳೆದುಕೊಳ್ಳುವ ಜಮಾನದಲ್ಲಿ ಸೋಮವಾರ ಶಾಸಕರು ಅಧಿಕಾರಿಗಳ ಪಡೆಯನ್ನೇ ವೃದ್ಧರ ಮನೆ ಬಾಗಿಲಿಗೆ ಕರೆತಂದಿದ್ರು. ಸ್ಥಳದಲ್ಲೇ ವೃದ್ಧರಿಗೆ ಅಗತ್ಯವಿರುವ ದಾಖಲೆಗಳನ್ನ ಮಾಡಿಕೊಡಲು ಸೂಚಿಸಿದ್ರು. ಅದರ ಪರಿಣಾಮವಾಗಿ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್, ಗೃಹಲಕ್ಷ್ಮಿ ಯೋಜನೆಯ ಸೌಲಭ್ಯದ ಮಂಜೂರಾತಿ, ಆರೋಗ್ಯ ಸ್ಥಿತಿ ಗಮನಿಸಿ ಸ್ಥಳದಲ್ಲೇ ಅಂಗವಿಕಲ ಕಾರ್ಡ್ ವಿತರಣೆ ಮಾಡಲಾಯಿತು. ಇಷ್ಟೇ ಅಲ್ಲದೆ ಶಾಸಕರು ತಮ್ಮ ವೈಯಕ್ತಿಕ ಹಣದಿಂದ 5,000 ಆರ್ಥಿಕ ಸಹಾಯ ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಅಲ್ಲದೆ ಶಿಥಿಲಗೊಂಡಿದ್ದ ಮನೆಯನ್ನ ದುರಸ್ತಿಗೊಳಿಸಿ ಸುಣ್ಣ ಬಣ್ಣ ಬಳಿಯಲು ಸ್ಥಳೀಯ ಮುಖಂಡರಿಗೆ ಸೂಚನೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಶಾಸಕರ ಜೊತೆಗೆ ಸಾಗರ ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್, ತಹಶೀಲ್ದಾರ್ ರಶ್ಮಿ, ಮುಖಂಡರಾದ ಗೌತಮ್, ಗಣಪತಿ ಮಂಡಗಲಳೆ, ಚೇತನ್ ರಾಜ್ ಕಣ್ಣೂರ್, ಪತ್ರಕರ್ತರಾದ ಮಾಸ ನಂಜುಂಡಸ್ವಾಮಿ ಸೇರಿದಂತೆ ಹಲವು ಅಧಿಕಾರಿಗಳು ಸಾಕ್ಷಿಯಾಗಿದ್ದರು. ಆಗಿದೆ ಸರ್, ಈಗ ರೇಷನ್ ಕಾರ್ಡ್ ಆಗಿದೆ, ಎಲೆಕ್ಷನ್ ಐಡಿ ಕಾರ್ಡ್ ಆಗಿದೆ ಸರ್, ಈಗ ಬ್ಯಾಂಕ್ ಅಕೌಂಟ್ ಆಗಿದೆ ಸರ್. ಗೃಹಲಕ್ಷ್ಮಿಗೆ ಮತ್ತೆ ಇದಕ್ಕೆ ಎಲ್ಲದಕ್ಕೂ ಕೂಡ ಲಿಂಕ್ ಮಾಡಿಸಿದ್ದೀವಿ ಸರ್. ಗೃಹಲಕ್ಷ್ಮಿಗೆ ಬರಬೇಕು ದುಡ್ಡು, ವೃದ್ಧಾಪ್ಯ ವೇತನ ಬರಬೇಕು, ಇಬ್ಬರಿಗೂ ವೃದ್ಧಾಪ್ಯ ವೇತನ ಮತ್ತು ಗೃಹಲಕ್ಷ್ಮಿ ದುಡ್ಡು ಟೋಟಲ್ ಇಷ್ಟು ಅವ್ರಿಗೆ ಬರಬೇಕು. ಯಾಕಂದ್ರೆ ಆಯಮ್ಮ ದುಡಿಯಕ್ಕಾಗಲ್ಲ, ಇವ್ರಿಗೂ ದುಡಿಯಕ್ಕಾಗಲ್ಲ, ಪಾಪ ಏಜ್ ಆಗಿದೆ. ಅದೇ ದುಡ್ಡಲ್ಲೇ ಅವ್ರ ಬದುಕಕ್ಕೆ ವ್ಯವಸ್ಥೆ ಮಾಡಿ. 10 kg ಅಕ್ಕಿ ಇದ್ ಮಾಡ್ರೆ 2,000 ರೂಪಾಯಿಗೆ ಇದು ಬರುತ್ತೆ, ಮತ್ತು ವೃದ್ಧಾಪ್ಯ ವೇತನಕ್ಕೂ ಸಪರೇಟ್ ಬರುತ್ತೆ. ಇಷ್ಟು ಬರೆಗೆ ಮಾಡ್ಕೊಡ್ತೀನಿ ಆಯ್ತಾ. 5,000 ರೂಪಾಯಿ ನಾ ಕೊಟ್ಟಿದ್ದೇನೆ, ಇದು ಇಟ್ಕೊಂಡು ಮಾಡಿ. ಏನಾದ್ರು ಬೇಕಾ? ಪಾತ್ರೆ ಪಗಡೆ ಬೇಕಾ? ಪಾತ್ರೆ ಪಗಡೆ ಏನಾರು ಬೇಕಾ? ಬೇಡವಾ? ಬಟ್ಟೆ ಎಲ್ಲ ಇದಾವ? ಎಲ್ಲ ಇದೆ. ಇಲ್ಲಿ ಎಡಕ್ಕೆ ವ್ಯವಸ್ಥೆ ಇಲ್ಲ. ಇದು ನಾನು ಹೆಂಗಾರು ಮಾಡ್ತಿದ್ದೆ ನಿಮ್ಮೆಲ್ಲರ ಸಹಕಾರದಿಂದ. ಆದ್ರೆ ಇವಳಿಗೆ ಕರ್ಕೊಂಡು ಹೋಗಕ್ಕಾಗಲ್ಲ, ಸೈನ್ ಹಾಕಕ್ಕಾಗಲ್ಲ, ಹಾಗೆ ಕ್ಯಾನ್ಸಲ್ ಮಾಡಿದ್ರು. ಗೌರ್ಮೆಂಟ್ ರೂಲ್ಸ್ ಸತ್ಯನೇ ಅಲ್ಲ, ಅದೇ ಪ್ರಕಾರ ಅದು ನಮಗೂ ಗೊತ್ತಾಗ್ಬೇಕಲ್ಲ. ಏನಾಯ್ತು ನಮ್ಗೆ ಗೊತ್ತಾಗಿರ್ಲಿಲ್ಲ. ನಂಜುಂಡ ಸ್ವಾಮಿ ಅವ್ರು ವರದಿ ಮಾಡಿದ್ಮೇಲೆ ನಾನು AC ತಹಶೀಲ್ದಾರ್ಗೆ ಹೇಳಿ ಇಮಿಡಿಯೇಟ್ಲಿ ಮಾಡಿಸ್ಕೊಟ್ಟಿದ್ದೆ. ನಂದು ಬರ್ತಾ ಇದ್ದೀನಿ, ನಾನು ಪೋಸ್ಟಲ್ಲಿ ಹೋಗಿ ತಗೊಳ್ತಾ ಇದ್ದೀನಿ. ಕೈ ಕಾಲು ಕಟ್ಟಿದ್ದೆ ತಗೊಂಡ್ಬರ್ತೀನಿ. ಬೇಡ, ಇಲ್ಲಿ ಕೊಡಕ್ಕೆ ಹೇಳ್ತೀನಿ ಬಿಡಿ, ಇಲ್ಲಿಗೆ ತಂದು ಕೊಡಕ್ಕೆ ವ್ಯವಸ್ಥೆ ಮಾಡೋಣ. ನಿಮ್ಮ ಅಕೌಂಟಿಗೆ ಬರುತ್ತೆ ಬಿಡಿ, ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ, ಅದನ್ನ ನೀವು ಬಿಡಿಸ್ಕೊಂಡ್ರೆ ಆಯ್ತು. ಅಕ್ಕಿ ಮಾತ್ರ ಇಲ್ಲಿ ಹತ್ರ ಸೊಸೈಟಿ ತಗೋಬೇಡಿ. ಅವ್ರಿಗೂ ಕೂಡ ಕೇಳಬೇಕಾದ್ರೆ ಹೇಳಿಸ್ತೀನಿ. ಅಲ್ಲಿ ಒಂದು ತಮ್ಮಿಂಗ್ ಮಾಡ್ಬೇಕು, ಇದು ತಗೊಂಡೋಗ್ಬಿಟ್ಟು ಕೊಡಕ್ ಬೇಕಾದ್ರೆ ಹೇಳಂಗ ಅದನ್ನು ಮಾಡ್ಸೋಣ. ಇನ್ನು ಚೆನ್ನಾಗಾಗ್ರಿ, ಚೆನ್ನಾಗಾಗ್ಬೇಕು ನೀವು ಆಯ್ತಾ. ಏನಿದೆ ಅದೆಲ್ಲ ಆರಾಮಾಗಿರ್ರಿ, ಎಲ್ಲೂ ದುಡಿಯಕ್ಕೆ ಹೋಗ್ಬೇಡಿ ನೀವು, ಅವ್ರು ನೋಡ್ಕೊಳ್ರಿ ಸಾಕು ಆಯ್ತಾ. ಲೈಟ್ ಗೀಟ್ ಎಲ್ಲ ಇದಾವೆಲ್ಲ ಪೇಂಟ್ ಮಾಡ್ಕೊಡ್ಬೇಕಾ? ಪೇಂಟ್ ಮಾಡ್ಕೊಡ್ತೀನಿ, ನಾನೇ ಮಾಡ್ತೇನೆ ಬಿಡಿ, ಮಾಡ್ಸೋಣ. ಇನ್ನೊಂದು ಲೈಟ್ ಹಾಕೊಡ್ತೀನಿ. ಒಟ್ಟಿನಲ್ಲಿ ದಾಖಲೆಗಳಿಲ್ಲದೆ ಸೌಲಭ್ಯಗಳಿಂದ ವಂಚಿತರಾಗಿದ್ದ ಆ ವೃದ್ಧ ದಂಪತಿಗಳ ಮುಖದಲ್ಲಿ ಈಗ ಮಂದಹಾಸ ಮೂಡಿದೆ. ಶಾಸಕರ ಈ ನಡೆ ಸಾರ್ವಜನಿಕರ ವಲಯದಲ್ಲಿ ವ್ಯಾಪಕ ಮೆಚ್ಚುಗೆಗೆ ಪಾತ್ರವಾಗಿದೆ. ಇದು ಇಂದಿನ ವಿಶೇಷ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಮೀಲ್ ಸಾಗರ್ ಸಾರಥ್ಯದ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾ.